ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲವೂ ಮುಸ್ಲಿಂ ಆಗಿವೆ. ಭೂಮಿಯು ಮುಸ್ಲಿಂ ಆಗಿದೆ. ಗಾಳಿ, ನೀರು ಮತ್ತು ಬೆಳಕು ಮುಸ್ಲಿಂ ಆಗಿದೆ. ಮರ, ಕಲ್ಲು ಮತ್ತು ಪ್ರಾಣಿಗಳು ಮುಸ್ಲಿಂ ಆಗಿವೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನು ಮುಸ್ಲಿಂ ಆಗಿದ್ದಾನೆ. ತಮಗೆ ಆಶ್ಚರ್ಯವಾಯಿತೆ? ಬನ್ನಿ ಇದರ ಬಗ್ಗೆ ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಸತ್ಯವೇನೆಂದು ನಿಮಗೆ ತಿಳಿಯುತ್ತದೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಸ್ನೇಹಿತರೆ, ಲೋಕದಲ್ಲಿ ಎಷ್ಟೋ ಧರ್ಮಗಳಿವೆಯೋ ಅವುಗಳ ಪೈಕಿ ಪ್ರತಿಯೊಂದಕ್ಕೂ ಅದರ ಹೆಸರು ಯಾವುದಾದರೂ ವಿಶಿಷ್ಟ ವ್ಯಕ್ತಿ ಅಥವಾ ಜನಾಂಗದಿಂದ ಬಂದಿದೆ. ಉದಾಹರಣೆಗೆ, ಕ್ರೈಸ್ತ ಧರ್ಮದ ಸಂಬಂಧವು ಯೇಸು ಕ್ರಿಸ್ತರೊಂದಿಗೆ ಇರುವುದರಿಂದ ಅದರ ಹೆಸರು ಕ್ರೈಸ್ತ ಧರ್ಮ ಎಂದಾಗಿದೆ. ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧರಾಗಿರುವುದರಿಂದ ಅದನ್ನು ಬೌದ್ಧ ಧರ್ಮವೆನ್ನಲಾಗುತ್ತದೆ. ಯಹೂದ ಎಂಬ ಒಂದು ವಿಶಿಷ್ಟ ಗೋತ್ರದಲ್ಲಿ ಹುಟ್ಟಿ ಬಂದ ಧರ್ಮಕ್ಕೆ ಯಹೂದಿ ಧರ್ಮ ಎನ್ನಲಾಗುತ್ತದೆ. ಇತರ ಧರ್ಮಗಳ ಹೆಸರುಗಳ ಸ್ಥಿತಿಯೂ ಇದುವೇ ಆಗಿದೆ. ಆದರೆ ಇಸ್ಲಾಮಿನ ಸಂಬಂಧವು ಯಾವನೇ ವ್ಯಕ್ತಿ ಅಥವಾ ಯಾವುದೇ ಜನಾಂಗದ ಜೊತೆ ಇಲ್ಲವೆಂಬುದೇ ಅದರ ವೈಶಿಷ್ಟ್ಯವಾಗಿದೆ. ಇಸ್ಲಾಂ ಎಂಬ ಪದದ ಅರ್ಥದಲ್ಲಿ ಅಡಕವಾಗಿರುವ ಒಂದು ಗುಣವನ್ನೇ ಆ ಹೆಸರು ಸೂಚಿಸುತ್ತದೆ. ಈ ಧರ್ಮವು ಯಾವನೇ ಒಬ್ಬ ವ್ಯಕ್ತಿಯ ಆವಿಷ್ಕಾರವಲ್ಲ ಮತ್ತು ಇದು ಯಾವುದೇ ಜನಾಂಗಕ್ಕೆ ಬಂದ ಧರ್ಮವಲ್ಲ ಎಂಬುದನ್ನು ಈ ಹೆಸರು ಸ್ಪಷ್ಟಪಡಿಸುತ್ತದೆ. ಅದಕ್ಕೆ ವ್ಯಕ್ತಿ, ದೇಶ ಅಥವಾ ಜನಾಂಗದೊಂದಿಗೆ ಯಾವ ಸಂಬಂಧವೂ ಇಲ್ಲ. ಅದು ಇಸ್ಲಾಂ ಎಂಬ ಗುಣವನ್ನು ಜನರಲ್ಲಿ ಬೆಳೆಸ ಬಯಸುತ್ತದೆ. ಈ ಗುಣವನ್ನು ಹೊಂದಿರುವ ಎಲ್ಲಾ ಕಾಲ ಮತ್ತು ಎಲ್ಲಾ ಜನಾಂಗಗಳ ಸತ್ಯವಂತರು, ಪುಣ್ಯಶಾಲಿಗಳು ಮುಸ್ಲಿಂ ಆಗಿದ್ದರು, ಈಗಲೂ ಮುಸ್ಲಿಂ ಆಗಿದ್ದಾರೆ, ಮುಂದೆಯೂ ಮುಸ್ಲಿಂ ಆಗಿರುವವರು. ಅರಬ್ಬಿ ಭಾಷೆಯಲ್ಲಿ ಇಸ್ಲಾಂ ಎಂದರೆ ಅನುಸರಣೆ ಮತ್ತು ವಿಧೇಯತೆಯಾಗಿದೆ. ಇಸ್ಲಾಂ ಧರ್ಮವು ಅಲ್ಲಾಹನ ಅನುಸರಣೆ ಮತ್ತು ವಿಧೇಯತೆಯಾಗಿರುವುದರಿಂದ ಅದನ್ನು ಇಸ್ಲಾಂ ಎಂದು ಹೆಸರಿಸಲಾಗಿದೆ. ಲೋಕದಲ್ಲಿ ಪ್ರತಿಯೊಂದು ವಸ್ತುವು ಒಂದು ನಿಯಮ ಮತ್ತು ಕಾನೂನಿಗೆ ಅಧೀನವಾಗಿರುವುದನ್ನು ನೀವು ಕಾಣುತ್ತೀರಿ. ಸೂರ್ಯ, ಚಂದ್ರರು ಒಂದು ಬಲಿಷ್ಠ ನಿಯಮದಲ್ಲಿ ಬಂಧಿತರಾಗಿದ್ದು ಅದರ ವಿರುದ್ಧ ಅವು ಕೂದಲೆಳೆಯಷ್ಟು ಚಲಿಸಲಾರವು. ಭೂಮಿಯು ತನ್ನ ವಿಶಿಷ್ಟ ವೇಗದಲ್ಲಿ ಸುತ್ತುತ್ತಿದೆ. ಅದಕ್ಕೆ ನಿಗದಿಪಡಿಸಲಾಗಿರುವ ಸಮಯ, ವೇಗ ಮತ್ತು ಮಾರ್ಗದಲ್ಲಿ ಒಂದಿಂಚು ವ್ಯತ್ಯಾಸವಾಗುವುದಿಲ್ಲ. ನೀರು, ಗಾಳಿ, ಬೆಳಕು, ಶಾಖಗಳೆಲ್ಲವೂ ಒಂದು ನಿಯಮಕ್ಕೆ ಬದ್ಧವಾಗಿವೆ. ಜಡವಸ್ತುಗಳು, ಸಸ್ಯಗಳು ಮತ್ತು ಪ್ರಾಣಿಗಳ ಪೈಕಿ ಪ್ರತಿಯೊಂದಕ್ಕೂ ಒಂದು ನಿಶ್ಚಿತ ನಿಯಮವಿದೆ. ಅದರಂತೆ ಅದು ಹುಟ್ಟುತ್ತದೆ, ಬೆಳೆಯುತ್ತದೆ, ಜೀವಿಸುತ್ತದೆ ಮತ್ತು ಸಾಯುತ್ತದೆ. ಸ್ವಯಂ ಮನುಷ್ಯನ ಬಗ್ಗೆ ಯೋಚಿಸಿದರೂ ಅವನ ನಿಸರ್ಗ ನಿಯಮಕ್ಕೆ ಅಧೀನನಾಗಿದ್ದಾನೆಂಬುದು ತಿಳಿಯುತ್ತದೆ. ಅವನ ಸೃಷ್ಟಿಗೆ ನಿಶ್ಚಯಿಸಲಾಗಿರುವ ನಿಯಮದಂತೆಯೇ ಅವನು ಜನಿಸುತ್ತಾನೆ, ಉಸಿರಾಡುತ್ತಾನೆ, ನೀರು, ಆಹಾರ, ಶಾಖ ಮತ್ತು ಬೆಳಕನ್ನು ಹೊಂದುತ್ತಾನೆ. ಹೃದಯದ ಚಲನೆ, ರಕ್ತದ ಸಂಚಾರ, ಉಸಿರಾಟ ಕ್ರಿಯೆಗಳೆಲ್ಲವೂ ಆ ನಿಯಮಕ್ಕೆ ಬದ್ಧವಾಗಿವೆ. ಅವನ ಮೆದುಳು, ಜಠರ, ಶ್ವಾಸಕೋಶ, ಸ್ನಾಯುಗಳು, ಅಂಗಾಂಗಗಳು, ಕೈಕಾಲು, ನಾಲಗೆ, ಕಿವಿ, ಕಣ್ಣು ಮತ್ತು ಮೂಗು ಇತ್ಯಾದಿ ಅವನ ಶರೀರದ ಒಂದೊಂದು ಅಂಗವು ಅದಕ್ಕೆ ನಿಶ್ಚಯಿಸಿದ ಕೆಲಸವನ್ನು ನಿರ್ವಹಿಸುತ್ತದೆ ಮತ್ತು ಅದಕ್ಕೆ ತಿಳಿಸಲಾಗಿರುವ ಕ್ರಮದಲ್ಲೇ ನಿರ್ವಹಿಸುತ್ತದೆ. ದೊಡ್ಡ ಗ್ರಹಗಳಿಂದ ಹಿಡಿದು ಭೂಮಿಯ ಅತ್ಯಂತ ಸಣ್ಣ ಕಣದವರೆಗೆ ಎಲ್ಲಾ ವಸ್ತುಗಳು ಬಂಧಿತವಾಗಿರುವಂತಹ ಈ ಬಲಿಷ್ಠ ನಿಯಮವು ಒಂದು ದೊಡ್ಡ ಅಧಿಪತಿಯಿಂದ ರಚಿತವಾದ ನಿಯಮವಾಗಿದೆ. ಸಂಪೂರ್ಣ ವಿಶ್ವ ಮತ್ತು ವಿಶ್ವದ ಪ್ರತಿಯೊಂದು ವಸ್ತು ಆ ಅಧಿಪತಿಯ ಆಜ್ಞೆಯಂತೆ ನಡೆಯುತ್ತಿದೆ, ಏಕೆಂದರೆ ಅದು ಆ ಅಧಿಪತಿಯಿಂದ ರಚಿತವಾದ ನಿಯಮವನ್ನೇ ಪಾಲಿಸುತ್ತಿದೆ. ಈ ದೃಷ್ಟಿಯಲ್ಲಿ ಇಡೀ ವಿಶ್ವದ ಧರ್ಮವು ಇಸ್ಲಾಂ ಆಗಿದೆ. ಅಲ್ಲಾಹನ ವಿಧೇಯತೆ ಮತ್ತು ಅನುಸರಣೆಯನ್ನೇ ಇಸ್ಲಾಂ ಎನ್ನಲಾಗುತ್ತದೆ ಎಂದು ನಾನು ಈಗಾಗಲೇ ತಿಳಿಸಿದ್ದೇನೆ. ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲವೂ ಮುಸ್ಲಿಂ ಆಗಿವೆ. ಭೂಮಿಯು ಮುಸ್ಲಿಂ ಆಗಿದೆ. ಗಾಳಿ, ನೀರು ಮತ್ತು ಬೆಳಕು ಮುಸ್ಲಿಂ ಆಗಿದೆ. ವೃಕ್ಷ, ಕಲ್ಲು ಮತ್ತು ಪ್ರಾಣಿಗಳು ಮುಸ್ಲಿಂ ಆಗಿವೆ. ಅಲ್ಲಾಹನ ಅರಿಯದ ಮತ್ತು ಅವನನ್ನು ನಿರಾಕರಿಸುವ, ಅವನ ಹೊರತು ಇತರರನ್ನು ಪೂಜಿಸುವ, ಆತನ ಜೊತೆ ಇತರರನ್ನು ಭಾಗಿದಾರರಾಗಿ ಮಾಡುವ ಮನುಷ್ಯನು ಮುಸ್ಲಿಂ ಆಗಿರುವನು. ಹೌದು, ಅವನು ತನ್ನ ಪ್ರಕೃತಿ ಮತ್ತು ಸ್ವಭಾವದ ದೃಷ್ಟಿಯಿಂದ ಮುಸ್ಲಿಂ ಆಗಿರುವನು, ಏಕೆಂದರೆ ಅವನ ಜನನ, ಜೀವಿಸಿರುವಿಕೆ ಮತ್ತು ಮರಣಗಳೆಲ್ಲವೂ ಅಲ್ಲಾಹನ ನಿಯಮದ ಪ್ರಕಾರವೇ ಆಗುತ್ತದೆ. ಅವನ ಎಲ್ಲ ಅಂಗಾಂಗಗಳು ಮತ್ತು ಅವನ ಶರೀರದ ಒಂದೊಂದು ರೋಮದ ಧರ್ಮವು ಇಸ್ಲಾಂ ಆಗಿದೆ, ಏಕೆಂದರೆ ಅವೆಲ್ಲವೂ ದೈವಿಕ ನಿಯಮದ ಪ್ರಕಾರವೇ ನಿರ್ಮಾಣವಾಗಿ ವಿಕಾಸನಗೊಂಡು ಚಲಿಸುತ್ತಿರುತ್ತವೆ. ಅಷ್ಟು ಮಾತ್ರವಲ್ಲ, ಅವನು ತನ್ನ ಮೌಢ್ಯದಿಂದಾಗಿ ಬಹು ದೇವ ವಿಶ್ವಾಸ ಮತ್ತು ದೇವ ಧಿಕ್ಕಾರದ ವಿಚಾರಗಳ ಪ್ರಕಟಣೆಗಾಗಿ ಬಳಸುವ ಅವನ ನಾಲಿಗೆಯು ನಿಜವಾಗಿ ಮುಸ್ಲಿಂ ಆಗಿದೆ. ಅವನು ಅಲ್ಲಾಹನ ಹೊರತು ಇತರರ ಮುಂದೆ ಬಲಾತ್ಕಾರವಾಗಿ ಭಾಗಿಸುವವನ ಶಿರವು ಹುಟ್ಟು ಮುಸ್ಲಿಂ ಆಗಿದೆ. ಅವನು ತನ್ನ ಅಜ್ಞಾನದಿಂದ ಅಲ್ಲಾಹನ ಹೊರತು ಇತರರ ಗೌರವ ಮತ್ತು ಪ್ರೇಮದ ಭಾವವನ್ನು ಇರಿಸಿರುವ ಅವನ ಮನಸ್ಸು ಕೂಡ ಪ್ರಕೃತಿ ಸಹಜವಾದ ಮುಸ್ಲಿಂ ಆಗಿದೆ, ಏಕೆಂದರೆ ಅವೆಲ್ಲವೂ ದೇವ ನಿಯಮವನ್ನು ಪಾಲಿಸುತ್ತಿದ್ದು ಅವುಗಳ ಪ್ರತಿಯೊಂದು ಚಲನೆಯು ದೈವಿಕ ನಿಯಮಗಳಿಗೆ ಅಧೀನವಾಗಿವೆ. ಅವನ ಇನ್ನೊಂದು ಸ್ಥಿತಿ ಎಂದರೆ ಅವನು ಬುದ್ಧಿಯನ್ನು ಪಡೆದಿದ್ದಾನೆ, ಯೋಚಿಸುವ, ತಿಳಿಯುವ ಮತ್ತು ಅಭಿಪ್ರಾಯ ತಾಳುವ ಶಕ್ತಿಯನ್ನು ಪಡೆದಿದ್ದಾನೆ. ಅವನು ತನ್ನ ಆಯ್ಕೆಯಂತೆ ಒಂದು ವಿಷಯವನ್ನು ಒಪ್ಪುತ್ತಾನೆ, ಇನ್ನೊಂದು ನಿರಾಕರಿಸುತ್ತಾನೆ. ಒಂದು ಕ್ರಮವನ್ನು ಮೆಚ್ಚುತ್ತಾನೆ, ಇನ್ನೊಂದು ಮೆಚ್ಚುವುದಿಲ್ಲ. ಜೀವನದ ವ್ಯವಹಾರಗಳಲ್ಲಿ ತನ್ನಿಷ್ಟದಂತೆ ಒಂದು ನಿಯಮವನ್ನು ರಚಿಸುತ್ತಾನೆ ಅಥವಾ ಇತರರು ರಚಿಸಿದ ನಿಯಮವನ್ನು ಪಾಲಿಸುತ್ತಾನೆ. ಈ ನೆಲೆಯಲ್ಲಿ ಅವನು ಲೋಕದ ಇತರ ಸೃಷ್ಟಿಗಳಂತೆ ಒಂದು ನಿರ್ದಿಷ್ಟ ಕಾನೂನಿಗೆ ಅಧೀನನಾಗಿಲ್ಲ. ಬದಲಾಗಿ ಅವನಿಗೆ ತನ್ನ ವಿಚಾರ,
ಅಭಿಪ್ರಾಯ ಮತ್ತು ಕರ್ಮಗಳಲ್ಲಿ ಆಯ್ಕೆಗೆ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಮನುಷ್ಯನ ಜೀವನದಲ್ಲಿ ಈ ಎರಡು ನೆಲೆಗಳು ಬೇರೆ ಬೇರೆಯಾಗಿ ಕಾಣಿಸುತ್ತವೆ. ಒಂದನೇ ನೆಲೆಯಲ್ಲಿ ಅವನು ಲೋಕದ ಇತರ ವಸ್ತುಗಳಂತೆ ಹುಟ್ಟು ಮುಸ್ಲಿಂ ಆಗಿರುವನು, ಮುಸ್ಲಿಂ ಆಗಲು ನಿರ್ಬಂಧಿತನಾಗಿರುವನು. ಇದನ್ನು ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಎರಡನೇ ನೆಲೆಯಲ್ಲಿ ಮುಸ್ಲಿಂ ಆಗುವುದು ಆಗದಿರುವುದು ಅವನ ಆಯ್ಕೆಗೆ ಬಿಟ್ಟ ವಿಷಯವಾಗಿದೆ. ಈ ಆಯ್ಕೆಯ ಆಧಾರದಲ್ಲಿಯೇ ಮನುಷ್ಯರು ಎರಡು ವರ್ಗಗಳಲ್ಲಿ ವಿಂಗಡಿಸಲ್ಪಡುತ್ತಾರೆ. ಮನುಷ್ಯನಿಗೆ ಸ್ವಾತಂತ್ರ್ಯ ಫ್ರೀ ವಿಲ್ ನೀಡಲಾಗಿದೆ. ಅವನು ತನ್ನ ಸ್ವಇಚ್ಛೆಯಿಂದ ಯಾವುದಾದರೂ ಆಯ್ಕೆ ಮಾಡಬಹುದು. ಈ ಲೋಕ ಪರೀಕ್ಷೆಯ ಸ್ಥಳ. ಇಲ್ಲಿ ಅವನು ಪರೀಕ್ಷೆ ನೀಡಲು ಬಂದಿದ್ದಾನೆ. ಅವನು ತನ್ನ ಸೃಷ್ಟಿಕರ್ತನು ಯಾರು ಎಂದು ಅರಿತು ಸತ್ಯದೆಡೆಗೆ ಬರಬಹುದು, ಅಂದರೆ ಸತ್ಯ ವಿಶ್ವಾಸಿಯಾಗಬಹುದು, ಅಥವಾ ಸೃಷ್ಟಿಗಳನ್ನು ಪೂಜಿಸಿ ಸತ್ಯ ನಿಷೇಧಿಯಾಗಬಹುದು. ಅವನು ಯಾವುದನ್ನು ಆಯ್ಕೆ ಮಾಡುತ್ತಾನೆ ಅವನಿಗೆ ಬಿಟ್ಟದ್ದು. ಯೋಚಿಸುವ ಸ್ವಾತಂತ್ರ್ಯ ಅವನಿಗೆ ನೀಡಲಾಗಿದೆ. ಈ ವಿಷಯದ ಬಗ್ಗೆ ತಮ್ಮ ಅನಿಸಿಕೆ ಏನೆಂದು ಕಾಮೆಂಟ್ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.